ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ಇಲ್ಲೇನು ಕೊಟ್ಟಿದ್ದಾರೆ? ಇಲ್ಲಿ 6x² is also quadratic. This one is also quadratic. So ಇಲ್ಲಿ a equal to 6 ಬಂತು, b equal to -3, c equal to -7. ಓಕೆ, ಆಲ್ಫಾ ಕಂಡುಹಿಡಿಬೇಕು, ಬೀಟಾ ಕಂಡುಹಿಡಿಬೇಕು. ಆಲ್ಫಾ ಬೀಟಾ ಏನು ಕಂಡುಹಿಡಿಬೇಕು ನಾವು. ಸೊ ಕಂಡುಹಿಡಿದಕ್ಕೆ ಏನು ಮಾಡ್ತೀನಿ, 6x² -3 -7x ಇದೆ. ಓಕೆ, ಇಲ್ಲಿ ತನಕ ಮಾಡಿದ್ದು ನಾನು ಕರೆಕ್ಟ್ ಅನಿಸಿದ್ದವ್ರು ಯಾರ್ಯಾರು? ಇಲ್ಲಿ ತನಕ ನಾನು ಮಾಡಿದ್ದು ಕರೆಕ್ಟ್ ಅಂತ ಅನಿಸಿದ್ದು ಯಾರ್ಯಾರಿಗೆ ಅನಿಸಿದೆ? ಕರೆಕ್ಟ್ ಅನಿಸ್ತಾ ಇದೆನಾ? ಇಲ್ಲ. ಹೌದಾ? ಏನು ತಪ್ಪು ಮಾಡಿದ್ವಿ ಹೇಳಿ ನೋಡಿ. ಇಲ್ಲಿ ಇಕ್ವೇಶನ್ ಕೊಟ್ಟಿರೋದು ಯಾವ ರೀತಿ? ಇವರು ax² - c bx ಅಂತ ಕೊಟ್ಟಿದ್ದಾರೆ. ಬಟ್ ನಾವು ಆ್ಯಕ್ಚುಲಾಗಿ ಇರಬೇಕಾಗುದೇವು x² + bx + c ಈ ರೀತಿ ಇರ್ಬೇಕಲ್ವ. ಸೊ ಇಲ್ಲಿ ಏನಾಗಿದೆ, ಬಿ ಜೊತೆ ಇರೋ ಕೋಎಫಿಷಿಯೆಂಟ್ನ ಏನು ಮಾಡಿದ್ದಾರೆ, ಮುಂದಕ್ಕೆ ಇಟ್ಬಿಟ್ಟಿದ್ದಾರೆ. ಸೊ ಸಿ ಮತ್ತು ಎ ವ್ಯಾಲ್ಯೂ, ಇಲ್ಲಿ ಬಿ ಮತ್ತು ಸಿ ವ್ಯಾಲ್ಯೂನ ಏನು ಮಾಡಿದ್ವಿ ನಾವು, ತಪ್ಪು ತಗೊಂಡ್ವಿ. ಓಕೆ ಸರಿನಾ? ಗೊತ್ತಾಯ್ತಾ ಯಾವ ರೀತಿ ತಪ್ಪಾಗುತ್ತೆ ಅಂತ? ಓಕೆ, ನಾನು ನೋಡಿದೆ ಪ್ರಶ್ನೆ ಸ್ಟಾರ್ಟಿಂಗಲ್ಲೇ ನೋಡಿದೆ. ಆದ್ರೂ ಒಂದು ಸಲ ಯೂಟ್ಯೂಬಲ್ಲಿ ನೀವು ಈ ರೀತಿ ನೋಡಿ ವಾಪಸ್ ಹೋದಾಗ ಏನಾಗುತ್ತೆ, ನೆನಪಿರುತ್ತೆ. ಅದಕ್ಕೆ ಮಾಡಿದ್ದು. ಸೊ ಬಿ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ, -7 ಆಗುತ್ತೆ. ಓಕೆ, ಇದನ್ನು ನಾನು ಈ ರೀತಿ ಬರ್ಕೋಬೋದು ಕಳ, 6x² -7x -3. ಈಗ ಇಲ್ಲಿ -7 ಬಂತು, ಸಿ ವ್ಯಾಲ್ಯೂ ಏನಾಗುತ್ತೆ, -3 ಆಯಿತು. ಸರಿನಾ? ಓಕೆ, ಈಗ 6 3 18 ಡಿವೈಡ್ ಮಾಡಿ 7 ಬರ್ಬೇಕು, -7 ಬರಬೇಕು. ಸೊ 9 2 18, 9 2 18, ಹೌದಾ? -9 -9 + 2. ಓಕೆ, -9 + 2 ಆಗುತ್ತೆ. ಸೊ -9 + 2, 6x² -9x + 2x -3 = 0. ಓಕೆ, ಈ ಫಾರ್ಮ್ನಲ್ಲಿ ಬರ್ಕೊಳ್ಳಿ. ಅವತ್ತು ಫಾರ್ಮ್ ತಪ್ಪಬಾರ್ದು. ಓಕೆ, ಫಾರ್ಮ್ ತಪ್ಪಿದರೆ ಎಲ್ಲ ಗಡ್ಬಡಾಗುತ್ತೆ. ಓಕೆ, ಇಲ್ಲಿ 3x ಕಾಮನ್ ಇದೆ. ಓಕೆ, 3x ಅಂದರೆ 2x - 3 ಬಂತು, ಪ್ಲಸ್ ಇಲ್ಲಿ 1 ಕಾಮನ್ ತಗೊಂಡ್ರೆ 2x - 3 ಬಂತು, = 0. 3x + 1 × 2x - 3 = 0. ಸೊ ಇಲ್ಲಿ x = ಏನು ಬರುತ್ತೆ, ಇಲ್ಲಿ 3x + 1 = 0 ತಗೊಂಡಾಗ x = -1, x = -1/3. ಓಕೆ, x = ಏನು ಬರುತ್ತೆ, -1/3 ಬಂತು. ಸೊ ಇದನ್ನು ನಾನು ಆಲ್ಫಾ ಅಂತ ತೊಗೊಳ್ತೀನಿ. ಇನ್ನೊಂದು ವ್ಯಾಲ್ಯೂವನ್ನು ಕಂಡುಹಿಡಿಯೋಣ ಬೀಟಾಕ್ಕಾಗಿ. ಸೊ 2x - 3 = 0, 2x = 3, x = 3/2. Let's take this value as beta, and now we'll be verifying the relationships. First relationship ಏನು, alpha plus beta = -b/a. Second relationship, alpha into beta = c/a. ಓಕೆ, ಈಗ ಆಲ್ಫಾ ವ್ಯಾಲ್ಯೂ ಏನಿದೆ, -1/3 ಬಂತು. ಬೀಟಾ ವ್ಯಾಲ್ಯೂ 3/2. ಓಕೆ, ಈಗ -1/3 + 3/2 = -b. -7 / a ವ್ಯಾಲ್ಯೂ is 6. ಓಕೆ, ಇಲ್ಲೇನಾಗುತ್ತೆ, × 2 × 3 ಆಗುತ್ತೆ, /6. -2 + 9 = 7/6. 7/6 = 7/6. ಓಕೆ, ಸಿಂಪಲ್ ಬೇಸಿಕ್ ಮ್ಯಾಥ್ಸು. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನಾನು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇನ್ನೂ ಎಕ್ಸ್ಪ್ಲೇನ್ ಮಾಡೋ ಸಿಚುವೇಶನ್ ಇದ್ದೀರಲ್ರ, ಆ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ಭಾಳ ಕಷ್ಟದಲ್ಲಿದ್ದೀರ. ಓಕೆ, ದಯವಿಟ್ಟು ಓದಿ ಪ್ರಾಕ್ಟೀಸ್ ಮಾಡಿ, ಇಲ್ಲ ಅಂದರೆ ಭಾಳ ಕಷ್ಟದಲ್ಲಿ ಬಿಡ್ತೀರ ಜೀವನದಲ್ಲಿ. ಓಕೆ, ಆಲ್ಫಾ ಇಂಟು ಬೀಟಾ. ಆಲ್ಫಾ ಏನಿದೆ, -1/3 ಇಂಟು ಬೀಟಾ ವ್ಯಾಲ್ಯೂ ಏನು, 3/2.
ಈಕ್ವಲ್ ಟು ಸಿ ವ್ಯಾಲ್ಯೂ ಏನು -3 ಡಿವೈಡ್ ಬೈ -6. ಓಕೆ -3/6. ನೆಕ್ಸ್ಟ್ ಇದು 3 ಕ್ಯಾನ್ಸಲ್ ಆಯಿತು, -1/2 ಈಕ್ವಲ್ ಟು ಒಂದೇ ಎರಡಲೆ, ಸೊ -1/2. ಸೊ ವೆರಿಫೈಡ್, ದ ಬೋತ್ ರಿಲೇಷನ್ಶಿಪ್ಸ್ ಆರ್ ವೆರಿಫೈಡ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಮೇನು ಓಕೆ, ಇಲ್ಲಿ ಇದರಲ್ಲಿ ಏನಿದೆ 4u² - 8u. ಓಕೆ, ಯಾವುದ್ರಲ್ಲಾದರೂ ಇರ್ಬೋದು. ಓಕೆ, ಫಂಕ್ಷನು ಇಲ್ಲಿ 4u² - 8u ಅಂತ ಕೊಟ್ಟಿದ್ದಾರೆ. ಇದು ಕೂಡ ಏನು ಕ್ವಾಡ್ರಾಟಿಕ್, ಇದು ಕೂಡ ಏನು ಕ್ವಾಡ್ರಾಟಿಕಲ್ಲಿದೆ. ಓಕೆ, ಇಲ್ಲಿ ಎ ಬೆಲೆ ಏನಾಯಿತು 4 ಆಯಿತು, ಬಿ ಬೆಲೆ ಏನಾಯಿತು -8, ಸಿ ಬೆಲೆ ಏನಾಯಿತು 0 ಆಗುತ್ತೆ. ನೋಡಿ, ಸಿ ಬೆಲೆ ಏನಾಗುತ್ತೆ 0 ಆಗುತ್ತೆ. ಇದನ್ನು +0 ಅಂತ ಬರ್ಕೋಬೋದಲ್ವ. ಸೊ ಬಿ ಬೆಲೆ ಏನಾಯಿತು 0 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಆಲ್ಫಾ ಮತ್ತು ಬೀಟಾನ ಕಂಡುಹಿಡಿಬೇಕು. ಓಕೆ, ಅದೇ ಹಳೆ ಪುರಾಣ, ಹಳೆ ಕತೆ. ಫಸ್ಟ್ ಈಗ 4u² - 8u ಈಕ್ವಲ್ ಟು 0 ಬಂತು. ಓಕೆ, ಈಗ ಇದರಲ್ಲಿ u1 ಕಾಮನ್ ಐತೆ ಕಟ್ತೀನಿ. 4u - 8 ಈಕ್ವಲ್ ಟು 0. ಇಲ್ಲಿ ನೋಡಿ, ಡೈರೆಕ್ಟ್ ಒಂದ್ಸಲ ಯು ಈಕ್ವಲ್ ಟು 0 ಹಾಕಿದರೆ ಏನಾಗಿಬಿಡುತ್ತೆ, u ಈಕ್ವಲ್ ಟು 0 ಹಾಕಿದೆ ಅಂದರೆ ಟೋಟಲ್ ಫಂಕ್ಷನ್ 0 ಆಗಿಬಿಡುತ್ತೆ ನನಗೆ. ಹೌದಾ, ಟೋಟಲ್ ಫಂಕ್ಷನ್ ಏನಾಗುತ್ತೆ 0 ಆಗಿಬಿಡುತ್ತೆ u ಈಕ್ವಲ್ ಟು 0 ಹಾಕಿದವಾಗ. ಇನ್ನೊಂದು 4u - 8, ಸೊ u ಈಕ್ವಲ್ ಟು 0 ಆಯಿತು ಒಂದು ವ್ಯಾಲ್ಯೂ. ಸೊ ಆಲ್ಫಾ ಈಕ್ವಲ್ ಟು ಏನಾಯಿತು 0 ಆಯಿತು ಒಂದು ವ್ಯಾಲ್ಯೂ. ನೆಕ್ಸ್ಟು 4u - 8 ಈಕ್ವಲ್ ಟು 0 ಇದೆ. 4u ಈಕ್ವಲ್ ಟು 8, u ಈಕ್ವಲ್ ಟು 2 ಬರುತ್ತೆ. ಹೌದಾ, u ಈಕ್ವಲ್ ಟು ಏನು ಬರುತ್ತೆ 2 ಬರುತ್ತೆ. ಸೊ ಬೀಟಾ ಈಕ್ವಲ್ ಟು ಏನಾಯಿತು 2 ಆಯಿತು. ಬೀಟಾ ಈಕ್ವಲ್ ಟು ಏನಾಯಿತು 2 ಆಯಿತು. ಓಕೆ, ಗೊತ್ತಾಯ್ತಾ ಇಲ್ಲಿವರೆಗೂ? ಸರಿನಾ? ಈಗ ಆಲ್ಫಾ ವ್ಯಾಲ್ಯೂ ಏನು ಬಂತು 0, ಬೀಟಾ ವ್ಯಾಲ್ಯೂ ಏನು ಬಂತು 2 ಬಂತು. ಈಗ ಫಸ್ಟ್ ರಿಲೇಷನ್ ವೆರಿಫೈ ಮಾಡೋಣ. ಫಸ್ಟ್ ರಿಲೇಷನ್ ಏನು, ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಬರುತ್ತೆ. ನೆಕ್ಸ್ಟ್ ಸೇಮ್ ಸೆಕೆಂಡ್ ರಿಲೇಷನ್, ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a ಬರುತ್ತೆ. ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಏನಿದೆ 0 ಪ್ಲಸ್ ಇದು 0. ಓಕೆ, 0 ಓಕೆ, ಇದು 0. 0 ಪ್ಲಸ್ ಬೀಟಾ ಈಸ್ 2 ಈಕ್ವಲ್ ಟು -b -8 ಡಿವೈಡ್ ಬೈ ಎ ವ್ಯಾಲ್ಯೂ ಎಷ್ಟು 4. ಸೊ 2 ಈಕ್ವಲ್ ಟು 8/4 ಆಗುತ್ತೆ, ಒಂದೇ ಎರಡಲೇ. ಸೊ 2 ಈಕ್ವಲ್ ಟು 2 ಈಕ್ವಲ್ ಟು ಏನಾಯಿತು 2 ಆಯಿತು. ಸೊ ಫಸ್ಟ್ ರಿಲೇಷನ್ಶಿಪ್ ಈಸ್ ವೆರಿಫೈಡ್. ದೆನ್ ಸೆಕೆಂಡ್ ರಿಲೇಷನ್ಶಿಪ್, ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a. ಓಕೆ, ಆಲ್ಫಾ ಈಸ್ 0 ಇಂಟು 2 ಈಕ್ವಲ್ ಟು c ಈಸ್ 0 ಬೈ a ವ್ಯಾಲ್ಯೂ 4. So we will get 0 equal to 0. So the second relationship also verified. Okay, ಸಿಂಪಲ್ ಪ್ರಶ್ನೆಗಳು, ಏನು ತಲೆ ಕೆಡಿಸೋದಿಲ್ಲ, ಈಸಿಯಾಗಿ ಸುಮ್ಮನೆ ನೀರು ಕುಡಿದಾಗ ಕುಡಿತಿರ್ಬೇಕು. ಓಕೆ, ಈಗ ನೆಕ್ಸ್ಟು ಇಲ್ಲಿ ಏನಿದೆ, ಈ ಪ್ರಶ್ನೆ ನೋಡಿ, ಇದು ಕೂಡ ಸೇಮ್. ಹೌದಾ, ಇಲ್ಲೇನಿದೆ, ಇದು ಕೂಡ ಕ್ವಾಡ್ರಾಟಿಕ್, ಇದು ಕೂಡ ಏನು ಕ್ವಾಡ್ರಾಟಿಕ್. ಇಲ್ಲಿ ಎ ಬೆಲೆ, ಇಲ್ಲಿ ಎ ಬೆಲೆ ಏನು 1, ಬಿ ಬೆಲೆ 0 ಆಗುತ್ತೆ, ಸಿ ಬೆಲೆ -15 ಆಗುತ್ತೆ. ಬಿ ಬೆಲೆ 0 ಎದಕ್ಕಾಯಿತು ನನಗೆ ಕಮೆಂಟಲ್ಲಿ ಕಮೆಂಟ್ ನಂಬರ್ 5 ಅಂತ ಹಾಕಿ. ಓಕೆ, ಕಮೆಂಟ್ 5, ಬಿ ವ್ಯಾಲ್ಯೂ 0 ಎದಕ್ಕಾಯಿತು ನೀವು ನನಗೆ ಕಮೆಂಟ್ ಮಾಡಬೇಕು. ಓಕೆ, ಇಲ್ಲಿ ನಾನು ಹೇಳೋದಿಲ್ಲ ಬಿ ವ್ಯಾಲ್ಯೂ 0 ಆಯಿತು ಎದಕ್ಕಾಯ್ತು ಅಂತ ಹೇಳಲ್ಲ. ಓಕೆ, ಮಾಡ್ರಿ, ವರ್ಕ್ ಮಾಡ್ರಿ. ಓಕೆ, ಎಷ್ಟು ಕಷ್ಟಪಡ್ತೀರಾ ಅಷ್ಟೇ ಪ್ರತಿಫಲ ಒಳ್ಳೆಯದಾಗಿ ಸಿಗುತ್ತೆ. ನೆಕ್ಸ್ಟು ಇಲ್ಲಿ ಆಲ್ಫಾ ಮತ್ತು ಬೀಟಾನ ಕಂಡುಹಿಡಿಬೇಕು. ಓಕೆ, t² - 15 ಈಕ್ವಲ್ ಟು 0 ಬಂತು. t² ಈಕ್ವಲ್ ಟು 15, t ಈಕ್ವಲ್ ಟು ಏನು ಬಂತು ±√15 ±√15 ಬಂತು. ಸೊ ಆಲ್ಫಾ ಈಕ್ವಲ್ ಟು ಏನಾಯಿತು
ಒಂದು ವ್ಯಾಲ್ಯೂ √15, ಬೀಟಾ ಈಕ್ವಲ್ ಟು ಇನ್ನೊಂದು ವ್ಯಾಲ್ಯೂ -√15 ಆಯಿತು. ಓಕೆ, ಈಗ ಫಸ್ಟ್ ರಿಲೇಷನ್ಶಿಪ್ನ ವೆರಿಫೈ ಮಾಡೋಣ. ಫಸ್ಟ್ ರಿಲೇಷನ್ಶಿಪ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a. ಆಲ್ಫಾ ವ್ಯಾಲ್ಯೂ ಏನು √15 ಇದೆ, ಬೀಟಾ ವ್ಯಾಲ್ಯೂ -√15 ಇದೆ. ಓಕೆ, ಆಲ್ಫಾ ವ್ಯಾಲ್ಯೂ √15 -√15 ಈಕ್ವಲ್ ಟು ಬಿ ವ್ಯಾಲ್ಯೂ ಏನಿದೆ 0 ಇದೆನಾ, 0/a. ಇವೆರಡು ಮೈನಸ್ ಮಾಡಿದ್ರೆ ಏನಾಗುತ್ತೆ 0 ಆಗುತ್ತೆ. 0 ಈಕ್ವಲ್ ಟು 0. ಫಸ್ಟ್ ರಿಲೇಷನ್ ವೆರಿಫೈಡ್. ಸೆಕೆಂಡ್ ರಿಲೇಷನ್ಶಿಪ್ ಆಲ್ಫಾ ಬೀಟಾ ಈಕ್ವಲ್ ಟು c/a. ಓಕೆ, ಆಲ್ಫಾ ಇಂಟು ಬೀಟಾ, ಆಲ್ಫಾ ಏನಿದೆ √15 ಇಂಟು √15, ಇದು ಮೈನಸಲ್ಲಿದೆ. ಓಕೆ, ಒಂದು -√15 ಇದೆ ಇಂಟು ಇನ್ನೊಂದು +√15 ಈಕ್ವಲ್ ಟು ಸಿ ಬೆಲೆ ಏನಿದೆ -15 ಬೈ a1. ಓಕೆ, 15 √15 ಇಂಟು √15 ಏನಾಗುತ್ತೆ 15 ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಈಕ್ವಲ್ ಟು ಇದು -15. ಸೊ ದಿಸ್ ಒನ್ ಈಸ್ ಆಲ್ಸೋ ವೆರಿಫೈಡ್. ಓಕೆ, ದಿಸ್ ಥಿಂಗ್ ಆಲ್ಸೋ ಗಾಟ್ ವೆರಿಫೈಡ್. ಸೆಕೆಂಡ್ ರಿಲೇಷನ್ಶಿಪ್ ಇದು. ಸರಿ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಎಲ್ಲವನ್ನು ಸಾಲ್ವ್ ಮಾಡ್ತಾ ಹೋದ್ವಿ. ಇನ್ನು ಇವೇನಾ ಲಾಸ್ಟ್ ಪ್ರಶ್ನೆ. ಓಕೆ, ಲಾಸ್ಟ್ ಪ್ರಶ್ನೆ ಇದೆ. ಈ ಲಾಸ್ಟ್ ಪ್ರಶ್ನೆ ಮಾಡೋಣ. ಮೋಸ್ಟ್ಲಿ ಹೋಮ್ವರ್ಕ್ ಕೊಡ್ಬೇಕು ಅಂದ್ಕೊಂಡಿದ್ದೆ. ಇದನ್ನೆಲ್ಲ ನೀವು ಮತ್ತೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕು. ಇದು ಯಾವುದು ಕ್ವಾಡ್ರಾಟಿಕ್ ಟೈಪು. ಓಕೆ, ಕ್ವಾಡ್ರಾಟಿಕ್ ಟೈಪ್ ಅಂದರೆ ಎ ಬಿ ಸಿ ವ್ಯಾಲ್ಯೂ ಇರುತ್ತೆ ಮತ್ತು ಆಲ್ಫಾ ಬೀಟಾ ಇರುತ್ತೆ. ಬಿ ಸಿ. ಓಕೆ, ಎ ವ್ಯಾಲ್ಯೂ ಎಷ್ಟು ಇಲ್ಲಿ 3, ಬಿ ವ್ಯಾಲ್ಯೂ -3, ಸಾರಿ ಬಿ ವ್ಯಾಲ್ಯೂ ಏನು ಬರುತ್ತೆ -1, ಸಿ ವ್ಯಾಲ್ಯೂ -4. ಈಗ ಕಂಡುಹಿಡಿಬೇಕು ಏನು ಝೀರೋಸ್. 3x² - x -4 ಈಕ್ವಲ್ ಟು 0 ಅಂತ ಇಟ್ಕೋಬೇಕು. 3 4 12. ಓಕೆ, -1 ಬರಬೇಕು ಇಂಟು ಮಾಡಿದರೆ. ಸೊ 3 4 ಬರುತ್ತಲ್ವ, 4 3 12 -3 ಪ್ಲಸ್ ಮೈನಸ್ ಯಾ ರೈಟ್. ಓಕೆ, ಈಗ -4 3ಲೇ ಮಾಡ್ಕೊಳ್ತೀನಿ. 3x² - 4x ಪ್ಲಸ್ 3x -4 ಈಕ್ವಲ್ ಟು 0. ಇಲ್ಲಿಂದ x ಕಾಮನ್ ತಗೊಳ್ತೀನಿ. ಸೊ 3x -4 ಬರುತ್ತೆ. ಇಲ್ಲಿ +1 ಕಾಮನ್ ತಗೊಂಡ್ರೆ 3x -4 ಬರುತ್ತೆ ಈಕ್ವಲ್ ಟು 0 ಆಯಿತು. ಓಕೆ, ಇಲ್ಲೇನು ಬಂತು x + 1, 3x -4 ಈಕ್ವಲ್ ಟು 0. ಸೊ x ವ್ಯಾಲ್ಯೂ ಏನು ಬಂತು -1 ಬರುತ್ತೆ. ಇಲ್ಲಿಂದ x ವ್ಯಾಲ್ಯೂ -1 ಬಂತು. 3x -4 ಈಕ್ವಲ್ ಟು 0. 3x ಈಕ್ವಲ್ ಟು 4, x ಈಕ್ವಲ್ ಟು 4/3. ಸೊ ಆಲ್ಫಾ ವ್ಯಾಲ್ಯೂ ಈಸ್ -1, ಬೀಟಾ ವ್ಯಾಲ್ಯೂ ಈಸ್ 4/3. ಓಕೆ, ನೀವು ಬೇಕಿದ್ರೆ ಆಲ್ಫಾ ಬೀಟಾ ಎಕ್ಸ್ಚೇಂಜ್ ಮಾಡ್ಕೊಂಡ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆಲ್ಫಾ ವ್ಯಾಲ್ಯೂ ಏನು ಬಂತು -1, ಬೀಟಾ ವ್ಯಾಲ್ಯೂ ಏನು ಬಂತು 4/3. Now we have to verify the relationships. Relationship number 1, alpha plus beta equal to -b/a. Then the second relationship is alpha beta equal to c/a. ಈಗ alpha value ಏನಿದೆ -1 plus beta value 4/3 equal to -b. -b ಏನಾಗುತ್ತೆ -b divided by a value 3. ಓಕೆ, ಯಾವಾಗನಾಗಲಿ ಬಿ ವ್ಯಾಲ್ಯೂ ಹಾಕ್ಬೇಕಾದ್ರೆ ಇಲ್ಲಿ ಮೈನಸ್ ಇತ್ತಂದರೆ ಸ್ವಲ್ಪ ನೋಡ್ಕೊಂಡು ಹಾಕಿ. ಓಕೆ, ಇಲ್ಲಾಂದ್ರೆ ಏನಾಗುತ್ತೆ ಮೈನಸಲ್ಲಿ ಬಂದುಬಿಡುತ್ತೆ ಆನ್ಸರ್, ಎರಡು ವೆರಿಫೈ ಆಗೋದಿಲ್ಲ. ಈಗ -1 + 4/3 ಓಕೆ ಇಂಟು 3 ಆಗುತ್ತೆ. -3 + 4 ಡಿವೈಡ್ ಬೈ 3 ಇದು ಈಕ್ವಲ್ ಟು ಇದೇನಾಯಿತು 1/3 ಆಯಿತು. ಇದು ಈಕ್ವಲ್ ಟು 1/3 ಆಯಿತು. ನಿಮ್ಮ ಹತ್ರ 3 ರೂಪಾಯಿ ಕಳೆದು 4 ರೂಪಾಯಿ ಸಿಕ್ಕರೆ ಏನಾಯಿತು 1 ರೂಪಾಯಿ ಸಿಕ್ಕಂಗಾಯಿತು ಎಕ್ಸ್ಟ್ರಾ. ಹೌದಾ, ನಿಮ್ಮ ಹತ್ರ 3 ರೂಪಾಯಿ ಕಳೆದು ಆಮೇಲೆ 4 ರೂಪಾಯಿ ಸಿಕ್ಕಿತು. ಸೊ 1 ರೂಪಾಯಿ ನಿಮ್ಗೆ ಏನಾಯಿತು ಲಾಭ ಆಯಿತು. ಸೊ ಪ್ಲಸ್ 1/3 ಈಕ್ವಲ್ ಟು 1/3. ದಿಸ್ ಒನ್ ಆಲ್ಸೋ ವೆರಿಫೈಡ್. ಓಕೆ, ಲಾಸ್ಟ್ ರಿಲೇಷನ್ಶಿಪ್ನ ವೆರಿಫೈ ಮಾಡೋಣ.
-1 ಇಂಟು ಬೀಟಾ ವ್ಯಾಲ್ಯೂ ಏನಿದೆ 4/3 ಈಕ್ವಲ್ ಟು ಸಿ ವ್ಯಾಲ್ಯೂ ಏನಿದೆ -4 ಡಿವೈಡ್ ಬೈ ಎ ವ್ಯಾಲ್ಯೂ ಏನಿದೆ 3. ಓಕೆ 1 into -4 is -4/3 equal to -4/3. So the second relationship also got verified. ಸರಿ, ಈಗ ಫಸ್ಟ್ ಮೇನ್ ಇಲ್ಲಿಗೆ ಮುಗೀತು ಅನಿಸುತ್ತೆ ಹೌದಾ. ನೆಕ್ಸ್ಟು ಇದು ಸೆಕೆಂಡ್ ಮೇನ್. ಓಕೆ, ಇದೇನು ಸೆಕೆಂಡ್ ಮೇನ್. ಓಕೆ, ಈ ಸೆಕೆಂಡ್ ಮೇನಲ್ಲಿ ಮೋಸ್ಟ್ ಪ್ರಾಬಬ್ಲಿ ಎಷ್ಟು ಲೆಕ್ಕ ಇವೆ? 1 2 3 4 5 ಇದಾವ. ಇದೊಂದು 6. ಓಕೆ, 6 ಪ್ರಶ್ನೆಗಳನ್ನ ನೆಕ್ಸ್ಟ್ ಲೆಕ್ಚರಲ್ಲಿ ಸಾಲ್ವ್ ಮಾಡೋಣ.